ಹಾಯ್ ಎಲ್ರಿಗೂ. ದೀಪಾವಳಿ ಹಬ್ಬದ ವಿಶೇಷ ಸಂದರ್ಭದಲ್ಲಿ ಇದ್ದೀವಿ ನಾವೆಲ್ಲರೂ. ದೀಪಾವಳಿ ಹಬ್ಬ ಅಂದರೆ ಎಲ್ರಿಗೂ ತಿಳಿದಿರುವಂಥದ್ದೇ ಬೆಳಕಿನ ಹಬ್ಬ. ಕತ್ತಲೆಯಿಂದ ಬೆಳಕಿನ ಕಡೆ ಸಾಗಿಸುವಂತಹ, ಮಾರ್ಗದರ್ಶನ ಕೊಡುವಂತಹ ಹಬ್ಬ. ಸೊ ಈ ವಿಶೇಷ ಹಬ್ಬಗಳಾಗಿರ್ಬೋದು, ಮುಂದೆ ಬರುವಂಥ ಹಬ್ಬಗಳಾಗಿರುವಂಥದ್ದಾಗಿರ್ಬೋದು, ಆಚರಣೆಗಳಾಗಿರುವಂಥದ್ದಾಗಿರ್ಬೋದು, ದಯವಿಟ್ಟು ಪರಿಸರ ಕಾಳಜಿಯನ್ನು ವಹಿಸ್ಕೊಂಡು ನಾವು ಹಬ್ಬಗಳ ಆಚರಣೆ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ನಾನು ಒಂದು ಕಿರು ಸಂದೇಶವನ್ನು ತಮಗೆ ಕೊಡಲಿಕ್ಕೆ ಬಯಸುತ್ತೇನೆ. ವಿಷಕಾರಿಯನ್ನು ಸೂಸುವಂಥ ಪಟಾಕಿಗಳನ್ನು, ಅತಿ ಹೆಚ್ಚು ಶಬ್ದ ಮಾಡುವಂತಹ ಪಟಾಕಿಗಳನ್ನು ಸಿಡಿಸೋದ್ರ ಮೂಲಕ, ಇನ್ನೊಬ್ಬರಿಗೆ ತೊಂದರೆ ಕೊಡೋದ್ರ ಮೂಲಕ, ಇನ್ನೊಬ್ಬರಿಗೆ ಕಷ್ಟ ಕೊಡೋದ್ರ ಮೂಲಕ, ನಾವು ಕಷ್ಟದಲ್ಲಿ ತೊಂದರೆಗೆ ಒಳಗಾಗುವ ಮೂಲಕ ಈ ಥರ ಹಬ್ಬಗಳ ಆಚರಣೆ ಮಾಡೋದರಿಂದ ಏನು ಲಾಭ ಇಲ್ಲ. ಹಾಗಾಗಿ ಹಬ್ಬ ಹರಿದಿನ ಅಂತಂದರೆ ಖುಷಿಯಿಂದ ಆಚರಣೆ ಮಾಡುವಂಥದ್ದು, ಒಳ್ಳೆಯ ಬಟ್ಟೆ ಖರೀದಿಸುವಂಥದ್ದು, ಒಳ್ಳೆಯ ಸವಿರುಚಿಯಾದಂಥ ಆಹಾರಗಳ ಸೇವನೆ ಮಾಡುವಂಥ ಹಬ್ಬ ಆಚರಣೆ ಆಗಿ, ಯಾರಿಗೆ ಅನಾನುಕೂಲ ಐತದೆ ಹಬ್ಬ ಆಚರಣೆ ಮಾಡುವಂಥವ್ರಿಗೆ ಸಹಾಯ ಮಾಡೋದ್ರ ಮೂಲಕ, ಬಟ್ಟೆ ಕೊಡೋದ್ರ ಮೂಲಕ, ಆಹಾರ ಕೊಡೋದ್ರ ಮೂಲಕ, ಕೈಲಾದಷ್ಟು ಸಹಾಯ ಮಾಡೋದ್ರ ಮೂಲಕ ಈ ಹಬ್ಬ ಒಂದು ವಿಶೇಷ ಮೆರುಗು ತಂದುಕೊಡುವಂತಹ ಹಬ್ಬವಾಗಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿಸುತ್ತಾ, ದಯವಿಟ್ಟು ಪರಿಸರ ಬಗ್ಗೆ ಕಾಳಜಿ ವಹಿಸೋಣ ಎಲ್ಲರೂ. ಪರಿಸರ ಇದ್ದರೆ ನಾವು, ಪರಿಸರ ಇಲ್ಲದಿದ್ದರೆ ನಾವು ಯಾರೂ ಇಲ್ಲ. ದಿನ ದಿನ ಪರಿಸರ ಹದಗೆಡ್ತಾ ಇದೆ, ಹಾಳಾಗ್ತಾ ಇದೆ. ಇದರ ಬಗ್ಗೆ ಎಲ್ಲರೂ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ. ಬರೀ ಕಾಟಾಚಾರಕ್ಕಾಗಿ, ಪ್ರತಿಷ್ಠೆಗಾಗಿ ನಾವು ಹಬ್ಬಗಳನ್ನ ಆಚರಣೆ ಮಾಡದೆ, ಅದಕ್ಕೆ ಒಂದು ಶ್ರದ್ಧಾಪೂರ್ವಕವಾಗಿ, ಗೌರವಪೂರ್ವಕವಾಗಿ, ದೈವ ಮೆಚ್ಚುವ ರೂಪದಲ್ಲಿ ಹಬ್ಬಗಳನ್ನು ಆಚರಣೆ ಮಾಡಿದರೆ ಅದಕ್ಕೆ ಒಂದು ಒಳಿತಾಗುತ್ತೆ ಅಂತ ಹೇಳುತ್ತಾ, ದಯವಿಟ್ಟು ನಾವೊಬ್ಬರು ಪಟಾಕಿ ಹಚ್ಚಿದ್ರೆ ಏನಾಗ್ತದೆ, ಈ ವರ್ಷ ಹಚ್ಚಿದ್ರೆ ಏನಾಗ್ತದೆ, ನಾಳೆ ಹಚ್ಚಿದ್ರೆ ಏನಾಗ್ತದೆ, ಒಂದೆರಡು ಹಚ್ಚಿದ್ರೆ ಏನಾಗ್ತದೆ, ಈ ಥರ ವಿಚಾರಣೆ ಮಾಡೋದರಿಂದ ತುಂಬ 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 ದೊಡ್ಡ ಹಾನಿಯಾಗುತ್ತೆ. ಕೋಟಿಗಟ್ಟಲೆ ಇರುವಂಥ ಜನಸಂಖ್ಯೆಗಳ ದೇಶದಲ್ಲಿ ಕೋಟಿ ಮೀರಿ ಹೋಗಿದೆ. ಕೋಟಿ ಅಂದರೆ ಬರೀ ನಾನು 1 ಕೋಟಿ ಅಂತ ಹೇಳ್ತಿರುವಂಥದ್ದು, 140, 150 ಕೋಟಿವರೆಗೂ ದಾಟಿರುವಂಥ ಈ ಜನಸಂಖ್ಯೆಯಲ್ಲಿ ವಿಶ್ವಾದ್ಯಂತ ಸುಮಾರು 800 ಕೋಟಿ ಇರುವಂಥ ಜನಸಂಖ್ಯೆ, ಎಲ್ಲರೂ ಒಬ್ಬರು ಒಂದು ರೀತಿಯಲ್ಲಿ ನಾವು ಪರಿಸರಕ್ಕೆ ಹಾನಿ ಮಾಡ್ತಾ ಹೋದರೆ ಎಷ್ಟೊಂದು ಸಮಸ್ಯೆಗಳಾಗುತ್ತೆ ಅಂತ ಹೇಳುತ್ತಾ, ದಯವಿಟ್ಟು ಪರಿಸರ ಕಾಳಜಿ ವಹಿಸೋದ್ರ ಮೂಲಕ, ಶುಭವಾದ ಹಬ್ಬಗಳನ್ನ ಆಚರಣೆ ಮಾಡೋದ್ರ ಮೂಲಕ ನಾವು ಹಬ್ಬಗಳನ್ನ ಆಚರಣೆ ಮಾಡುವಂತ ತಮ್ಮಲ್ಲಿ ವಿನಂತಿಸ್ತೇನೆ. ಧನ್ಯವಾದಗಳು.